ಪವಿತ್ರವಾದ ಮಹತ್ವವಾದ ವಿಶೇಷವಾದ ಜಾಗಕ್ಕೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾನು ಇವತ್ತು ತೋರಿಸ್ತಾ ಇರತಕ್ಕಂತಹದ್ದು ಹಂಪಿಯಲ್ಲಿರ್ತಕ್ಕಂತಹ ವಿರೂಪಾಕ್ಷೇಶ್ವರ ಮುಖ್ಯ ಗೋಪುರದ ಬೀದಿ ಏನಿದೆ, ವಿರೂಪಾಕ್ಷ ಬೀದಿ ದಾಟ್ಕೊಂಡು ಮುಂದೆ ಬಂದರೆ ನಮಗೆ ಎದುರು ಬಸವಣ್ಣ ಸಿಗುತ್ತೆ. ಅದರ ಪಕ್ಕದಲ್ಲಿ ಒಂದು ಮೆಟ್ಟಲದ ಕಾಲ್ದಾರಿ ಬರುತ್ತೆ. ಅದೇ ದಾರಿಯಲ್ಲಿ ನಾವು ಮುಂದೆ ಬಂದು ಸಾಗಿದಾಗ ಅಚ್ಯುತರಾಯ ಟೆಂಪಲ್ ಅಂದರೆ ಅಚ್ಯುತರಾಯ ದೇವಸ್ಥಾನ ಅಂದರೆ ವಿಷ್ಣುವಿಗೆ ಸಂಬಂಧಪಟ್ಟಂಥ ಒಂದು ದೇವಸ್ಥಾನ. ಆ ದೇವಸ್ಥಾನವನ್ನು ಇವತ್ತು ನಾವು ಹೋಗಿ ನೋಡ್ಕೊಂಡು ಬರೋಣ. ಈ ದೇವಸ್ಥಾನವನ್ನು ಕೃಷ್ಣದೇವರಾಯರ ನಂತರ ಬಂದಂತಹ ಅಚ್ಯುತರಾಯಲು ಅನ್ನತಕ್ಕಂತಹ ರಾಜರು ನಿರ್ಮಾಣ ಮಾಡಿರ್ತಕ್ಕಂತಹ ದೇವಸ್ಥಾನ. ಕೃಷ್ಣದೇವರಾಯ ಮರಣ ನಂತರ ಇದನ್ನು ಅವರು ನಿರ್ಮಾಣ ಮಾಡ್ತಾರೆ. 1500 ಚಿಲ್ಲರೆ ಶತಮಾನದಲ್ಲಿ ಅವರು ಅದನ್ನು ನಿರ್ಮಾಣ ಮಾಡಿದ್ದಾರೆ ಅಂತ ಇಲ್ಲಿಯ ಇತಿಹಾಸ. ದೇವಸ್ಥಾನ ಬಹುತೇಕ ಬಿದ್ದು ಹಾಳಾಗಿದೆ. ಬಹಳ ದೊಡ್ಡದಾದಂತಹ ಪ್ರಾಂಗಣ, ಬಹಳ ದೊಡ್ಡದಾದಂತಹ ದೇವಸ್ಥಾನ. ಬನ್ನಿ ನೋಡ್ಕೊಂಬರೋಣ. ಈ ದೇವಸ್ಥಾನ ನಾನು ಹೇಳಿದ ಹಾಗೆ ಅಚ್ಯುತರಾಯರು ಕಟ್ಟಿಸಿರ್ತಕ್ಕಂತಹ ಈ ಅತ್ಯಂತ ಅದ್ಭುತವಾದ ದೇವಸ್ಥಾನ. ಇದು 1529ನೇ ಶತಮಾನದಿಂದ 1542ನೇ ಶತಮಾನದಲ್ಲಿ ಇದು ನಿರ್ಮಾಣ ಆಗಿದೆ ಅಂಥೇಳಿ ಇಲ್ಲಿಯ ಇತಿಹಾಸ. ಇದು ಅಚ್ಯುತ ಬಜಾರ್. ದೇವಸ್ಥಾನಕ್ಕೆ ಬೇಕಾದಂತಹ ಎಲ್ಲ ವಸ್ತುಗಳನ್ನು ಇಲ್ಲಿ ಮಾರ್ತಾಯಿದ್ರು. ಇಲ್ಲಿರ್ತಕ್ಕಂತಹ ಶಾಸನಗಳ ಪ್ರಕಾರ ಇದೇನು ಹೇಳುತ್ತೆ ಅಂದರೆ, ಇದು ತಿರುವೆಂಗಳನಾಥ ಎಂದು ಉಲ್ಲೇಖಿಸಲ್ಪಟ್ಟಿದೆ ಅಂತ ಇಲ್ಲಿ ಅವರು ಮಾಹಿತಿಯನ್ನು ಹಾಕಿದ್ದಾರೆ. ಒಟ್ಟು ಇದಕ್ಕೆ 2 ರೌಂಡಿಂಗಲ್ಲಿ ಇದನ್ನು ನಿರ್ಮಾಣ ಮಾಡಿದ್ದಾರೆ. ತುಂಬ ದೊಡ್ಡದಾದಂತಹ ದೇವಸ್ಥಾನ. ವಿಷ್ಣುವಿನ ದ್ವಾರಪಾಲಕರು ಸಹಜವಾಗಿಯೇ ಜಯ ವಿಜಯರು. ಇದು ದೇವಸ್ಥಾನಕ್ಕೆ ಒಟ್ಟು 2 ಗೋಪುರಗಳಿದೆ. ಅಲ್ಲಿ ಒಂದು ಮುಖ್ಯ ಗೋಪುರ, ಅದಾಗಿಂದ ಇಲ್ಲಿ ಒಂದು ಗೋಪುರ ಇದೆ. ಎಲ್ಲವೂ ಕೂಡ ಮಂಟಪಗಳಿದೆ. ಇಲ್ಲೆಲ್ಲವೂ ವಿಷ್ಣುವಿನ ದಶಾವತಾರಕ್ಕೆ ಸಂಬಂಧಪಟ್ಟಂತಹ ಕೆತ್ತನೆಗಳನ್ನು ಕೆತ್ತಿದ್ದಾರೆ. ಮತ್ಸ್ಯ, ಕೂರ್ಮ, ವಾರಾಹ, ನಾರಸಿಂಹ, ರಾಮ, ಪರಶುರಾಮ, ಬುದ್ಧ, ಕಲ್ಕಿ ಎಲ್ಲವನ್ನ ಅಲ್ಲಿ ದಶಾವತಾರಗಳನ್ನು ಕೆತ್ತಿದ್ದಾರೆ. ತುಂಬ ದೊಡ್ಡದಂದರೆ ತುಂಬ ದೊಡ್ಡ ದೇವಸ್ಥಾನ ಇದು. ಅಂದರೆ ಎಲ್ಲ ಬಿದ್ದು ಹಾಳಾಗಿದೆ. ಏನಿಲ್ಲದೆ ಇರೋ ದೇವಸ್ಥಾನನೇ ನಮಗೆ ಈ ರೀತಿ ಕಾಣಿಸ್ಬೇಕಾದ್ರೆ, ಇಲ್ಲೇನಾದರೂ ದೇವರಿದ್ದು ಅದಕ್ಕೆ ಪೂಜೆ ಪುನಸ್ಕಾರಗಳು ನಡೆಯೋ ರೀತಿ ಇದ್ದಿದ್ದರೆ ಇನ್ನಿದ್ರ ವೈಭವ ಕೇಳಲಾರ್ದಂಗೆ ಇರ್ತಿತ್ತು. ಈ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತಹ ಶಾಸನಗಳು ದೇವಸ್ಥಾನಕ್ಕೆ ಸಂಬಂಧಪಟ್ಟಂಗೆ ಅಲ್ಲೊಂದು ಗೋಪುರ ಇದೆ. ಇಲ್ಲಿ ಕೂಡ ಒಂದು ದೊಡ್ಡ ಗೋಪುರ ನಿರ್ಮಾಣ ಮಾಡಿದ್ದಾರೆ. ಅತ್ಯಂತ ವಿಶಾಲವಾದ ಜಾಗದಲ್ಲಿ ಈ ದೇವಸ್ಥಾನವನ್ನು ನಿರ್ಮಾಣ ಮಾಡಿದ್ದಾರೆ. ದೇವಸ್ಥಾನಕ್ಕೆ ಬಂದಂತಹ ಭಕ್ತರಿಗೆ ಪ್ರಸಾದದ ವ್ಯವಸ್ಥೆ, ಕಾಯಿ ಹಣ್ಣುಗಳನ್ನು ಮಾರಲಿಕ್ಕೆ ಮಂಟಪಗಳು,
ಅತ್ಯಂತ ನಯನ ಮನೋಹರವಾದಂಥ ದೇವಸ್ಥಾನ. ಇದು ದೇವಸ್ಥಾನದ ಮುಖ್ಯ ಎಂಟ್ರೆನ್ಸು. ಅದು ವಿಷ್ಣುವಿನ ದೇವಸ್ಥಾನ ಆದ್ದರಿಂದ ಇದು ಗರುಡಗಂಬಕ್ಕಾಗಿ ಈ ರೀತಿ ಚಿಕ್ಕದಾದಂತಹ ಮಂಟಪವನ್ನು ನಿರ್ಮಾಣ ಮಾಡಿ ಅದರಲ್ಲಿ ಗರುಡ ದೇವರನ್ನು ಇಡಲಿಕ್ಕೆ ವ್ಯವಸ್ಥೆ ಮಾಡಿದ್ದಾರೆ. ಇದು ದೇವಸ್ಥಾನದ ಮುಖ್ಯ ಆವರಣ. ಎಲ್ಲ ಮಂಟಪಗಳಿತ್ತು, ಎಲ್ಲ ಬಿದ್ದು ಹೋಗಿದೆ. ಒಂದೊಂದು ಕಂಬಗಳ ಮೇಲೆ ಕೂಡ ಒಂದೊಂದು ವಿಶೇಷವಾದ ಕೆತ್ತನೆಯನ್ನು ಕೆತ್ತಿದ್ದಾರೆ. ದೇವರಿಲ್ಲದೆ ಇರೋದರಿಂದ ಈ ದೇವಸ್ಥಾನ ಬಾಗಿಲು ಹಾಕಿದೆ. ದೇವಸ್ಥಾನಕ್ಕೆ ದೇವರಿಗೆ ಅಭಿಷೇಕಕ್ಕೆ ಮತ್ತು ಬೇರೆ ಸಹ ಕೆಲಸಗಳಿಗೆ ಅಂಥೇಳಿ ನೀರಿನ ವ್ಯವಸ್ಥೆಗೋಸ್ಕರ ಇಲ್ಲಿ ಚಿಕ್ಕದಾದಂತಹ ಕಾಲುವೆ ಥರ ನಿರ್ಮಾಣ ಮಾಡಿದ್ದಾರೆ. ಆಗಿನ ಕಾಲದ ಪೈಪ್ಲೈನ್ ಅಂತ ಹೇಳಬಹುದು. ದೇವಸ್ಥಾನಕ್ಕೆ ಸಂಪೂರ್ಣವಾಗಿ ಯಥೇಚ್ಛವಾಗಿ ನೀರು ಸಿಗಲಿಕ್ಕೋಸ್ಕರ ಇದನ್ನು ಮಾಡಿದ್ದಾರೆ. ಅಲ್ಲಿ ಕಾಣ್ತಕ್ಕಂಥದ್ದೇ ಮಾತಂಗ ಪರ್ವತ. ಹಂಪಿಯಲ್ಲಿ ಇಂತಹ ಮತ್ತಷ್ಟು ವಿಶೇಷವಾದ ದೇವಸ್ಥಾನಗಳನ್ನು ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಮುಂದೆ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಧನ್ಯವಾದ.